ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ SATS ಕರ್ನಾಟಕ ತಂತ್ರಾಂಶದಲ್ಲಿ ಸ್ಟೂಡೆಂಟ್ ಡಾಟಾ ಕರೆಕ್ಷನ್ ಅಂದರೆ ಮಕ್ಕಳ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಳ್ಳಲು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಸೊ ಮಕ್ಕಳ ಯಾವೆಲ್ಲ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ SATSಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟ್ ಪಡಿತಾ ಇರಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನೀವು SATSಗೆ ನಿಮ್ಮ ಶಾಲಾ ಲಾಗಿನ್ ಆದ ನಂತರ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದೆಯಲ್ಲ, ಆ ಆಪ್ಷನ್ಗೆ ಬನ್ನಿ. ಅದರಲ್ಲಿ ಡಾಟಾ ಕರೆಕ್ಷನ್ಸ್ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಮಗುವಿನ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಆ ಒಂದು ಮಗುವಿನ ಒಂದು SATS ಅನ್ನು ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಆ ಮಗುವಿನ ಬೇಸಿಕ್ ಡೀಟೇಲ್ಸಲ್ಲಿ ಓಪನ್ ಆಗುತ್ತೆ. ನೋಡಿ, ಈ ರೀತಿ SATS ನಂಬರ್ ಹಾಕಿ ಸರ್ಚ್ ಕೊಟ್ಟಾಗ ಬೇಸಿಕ್ ಡೀಟೇಲ್ಸ್ ಓಪನ್ ಆಗುತ್ತೆ. ಜೊತೆಗೆ ಇಲ್ಲಿ ರೆಡ್ ಕಲರಲ್ಲಿ ಒಂದು ಮೆಸೇಜ್ ನೋಟ್ ಬಂದಿದೆ. ಏನಪ್ಪ ಅಂದರೆ ಸ್ಟೂಡೆಂಟ್ ನೇಮ್ ಕರೆಕ್ಷನ್ ಈಸ್ ನಾಟ್ ಅಲೌಡ್ ಇನ್ ಕೇಸ್ ಆಫ್ ಆಧಾರ್ ಸಕ್ಸಸ್ಫುಲಿ ವೆರಿಫೈಡ್ ವಿತ್ ನೇಮ್ ಮ್ಯಾಚ್ ಸ್ಕೋರ್ 100 ಅಂತ. ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಆಧಾರ್ ವೆರಿಫಿಕೇಷನನ್ನು ಮಾಡ್ತಾ ಇದ್ದೇವೆ, ಮಕ್ಕಳ ಒಂದು ಆಧಾರ್ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಆಧಾರ್ ಮ್ಯಾನೇಜ್ಮೆಂಟಲ್ಲಿ ಸ್ಟೂಡೆಂಟ್ ಆಧಾರ್ ವೆರಿಫಿಕೇಷನ್ನಲ್ಲಿ ನಾವು ಮಕ್ಕಳ ಒಂದು ಆಧಾರ್ ವೆರಿಫಿಕೇಷನನ್ನು ಮಾಡ್ತಾ ಇದ್ವಲ್ಲ. ಸೊ ಅಂಥ ಆಧಾರ್ ವೆರಿಫಿಕೇಷನ್ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಕೆಲವು ಮಕ್ಕಳ ಒಂದು ಮ್ಯಾಚ್ ಸ್ಕೋರ್ ಏನಾಗಿರ್ತದಪ್ಪ ಅಂದರೆ 100 ಬಂದಿರುತ್ತೆ. ಓಕೆನಾ, ಇಲ್ಲಿ ನೋಡಿ ಮ್ಯಾಚ್ ಸ್ಕೋರು 100 ಬಂದಿರುತ್ತಲ್ವ. ಸೊ ಈ 100 ಬಂದಿರತಕ್ಕಂಥ ಮಕ್ಕಳ ಒಂದು ನೇಮನ್ನು ನಾವು ಸ್ಕೂಲ್ ಲಾಗಿನಲ್ಲಿ ಯಾವುದೇ ರೀತಿ ಅಪ್ಡೇಟ್ ಮಾಡೋದಕ್ಕೆ ಬರುವುದಿಲ್ಲ. ಸ್ಕೂಲ್ ಲಾಗಿನಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಬರುವುದಿಲ್ಲ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ DDP ಲಾಗಿನನ್ನು ಸೂಕ್ತ ದಾಖಲೆಗಳೊಂದಿಗೆ ಸಂಪರ್ಕ ಮಾಡಿದರೆ ಅಂಥ ಮಕ್ಕಳ ಒಂದು ಮಾಹಿತಿಯನ್ನು ಅವರು ಅಪ್ಡೇಟ್ ಮಾಡಿ ಕೊಡಲಾಗುತ್ತದೆ. ಇದು ಒಂದನೇ ಮಾಹಿತಿ. ಓಕೆನಾ. ನೆಕ್ಸ್ಟ್, ಇನ್ನು ಕೆಲವು ಮಕ್ಕಳ SATS ನಂಬರ್ ಹಾಕಿ ಸರ್ಚ್ ಕೊಟ್ಟಾಗ ಈ ರೀತಿಯ ಒಂದು ನೋಟ್ ಬರುತ್ತೆ. ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಫಂಕ್ಷನಾಲಿಟಿ, ಪ್ಲೀಸ್ ವಿಸಿಟ್ DDP ಆಫೀಸ್ ಫಾರ್ ದಿಸ್ ವಿತ್ ರಿಲೇಟೆಡ್ ಡಾಕ್ಯುಮೆಂಟ್ ಅಂತ ಮೆಸೇಜ್ ಬರುತ್ತೆ. ಅಂದರೆ ಯಾವ ಮಕ್ಕಳಿಗೆ ಈ ರೀತಿ ಬರುತ್ತೆ ಅಂದರೆ, ಸೊ ನಾವು ಆಲ್ರೆಡಿ ಈ ಮಕ್ಕಳ ಒಂದು ಮಾಹಿತಿನ ಯಾವಾಗಲೂ ಒಂದು ಸಾರಿ ಅಪ್ಡೇಟ್ ಮಾಡಿರ್ತೇವೆ, ಮತ್ತು ಅದೇ ಮಗುವಿನ ಮಾಹಿತಿಯನ್ನು ಮತ್ತೊಂದು ಸಾರಿ ಅಪ್ಡೇಟ್ ಮಾಡೋದಕ್ಕೆ ಬರುವುದಿಲ್ಲ. ಶಾಲಾ ಲಾಗಿನಲ್ಲಿ ಒಂದು ಮಗುವಿನ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಒಂದು ಬಾರಿ ಮಾತ್ರ ಅವಕಾಶ ಕೊಡುತ್ತಾರೆ. ಅದು ಓನ್ಲಿ 50%. ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾತ್ರ ನಾವು ಅಪ್ಡೇಟ್ ಮಾಡ್ಕೋಬೋದು, ಪೂರ್ತಿ ಹೆಸರನ್ನು ಚೇಂಜ್ ಮಾಡೋದಕ್ಕೆ ಬರುವುದಿಲ್ಲ. ಸೊ ಈ ರೀತಿ ನೋಟ್ ಬಂದವರು ಏನು ಮಾಡಬೇಕು ಅಂದರೆ ರೆಲೆವೆಂಟ್ ಡಾಕ್ಯುಮೆಂಟ್ ತೊಗೊಂಡು DDP ಆಫೀಸನ್ನು DDP ಲಾಗಿನಲ್ಲಿ ನೀವು ಕರೆಕ್ಷನ್ಸನ್ನು ಮಾಡ್ಕೋಬೇಕಾಗುತ್ತೆ. ಇದು ಎರಡನೇ ಒಂದು ಪಾಯಿಂಟ್. ಈಗ ಕೆಲವು ಮಾಹಿತಿ, ಮಕ್ಕಳ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ ಸ್ಟೂಡೆಂಟ್ ನೇಮ್ ಹಾಕಿ SATS ನಂಬರ್ ಹಾಕಿ ಸರ್ಚ್ ಕೊಟ್ಟಾಗ ಮಕ್ಕಳ ಮಾಹಿತಿ ಕೆಲವು ಓಪನ್ ಆಗುತ್ತಲ್ವ. ಸೊ ಇಲ್ಲಿ ನೋಡ್ಬೋದು, ಮಗುವಿನ SATS ನಂಬರ್ ಬಂದಿದೆ, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಅಂತ ಬಂದಿದೆ. ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಂದ್ರೆ ಮಗುವಿನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ಇಷ್ಟು ಮಾಹಿತಿನ ಈ ಒಂದು ಆಪ್ಷನ್ನಲ್ಲಿ ನಾವು ಸದ್ಯಕ್ಕೆ ಅಪ್ಡೇಟ್ ಮಾಡ್ಬೋದು. ಓಕೆನಾ. ಇಲ್ಲಿ ಒಂದು ಸಾರಿ ಅಪ್ಡೇಟ್ ಮಾಡಿದರೆ ಮುಗೀತು, ಮತ್ತೆ ನೀವು ಈ ಸರಿನೂ ತಪ್ಪು ಮಾಡಿ ಮತ್ತೆ ನೀವು ಅಪ್ಡೇಟ್ ಮಾಡೋಕ್ಕೋದ್ರೆ ಅದು ಬರೋದಿಲ್ಲ. ಹಾಗಾಗಿ ಅಪ್ಡೇಟ್ ಮಾಡುವ ಸಂದರ್ಭದಲ್ಲಿ ಸರಿಯಾದ ಸ್ಕೂಲ್ ದಾಖಲಾತಿಯನ್ನು ನೀವು ಚೆಕ್ ಮಾಡಿ ಪರಿಶೀಲನೆ ಮಾಡಿಕೊಂಡು ಅದೇ ಮಾಹಿತಿನ ಇಲ್ಲಿ ಕೂಡ ಅಪ್ಡೇಟ್ ಮಾಡಿಕೊಳ್ಳಿ. ಸೊ ಮಗುವಿನ ಹೆಸರು, ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿಯನ್ನು ಅಪ್ಡೇಟ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆರ್ ಯು ವಾಂಟ್ ಟು ಶೂರ್ ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಆಫ್ ಸ್ಯಾಟ್ಸ್ ನಂಬರ್ ಈಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬಂತು. ಆ ಮಗುವಿನ ಮಾಹಿತಿ ಸಕ್ಸಸ್ಫುಲಿ ಅಪ್ಡೇಟ್ ಆಯಿತು. ಓಕೆನಾ. ಇದು ಇಷ್ಟು ಮಾಹಿತಿ ಬೇಸಿಕ್ ಡೀಟೇಲ್ಸಲ್ಲಿ. ಇನ್ನೂ ಕೆಲವು ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗಿದೆ. ಏನು,
ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಮಗುವಿನ ಅಡ್ರೆಸ್ ಆಗಿರ್ಬೋದು. ಸೊ ಆ ಎಲ್ಲ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನೋಡೋದಾದರೆ ನೀವು ಅಗೇನ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನಿಗೆ ಬನ್ನಿ, ಅಡ್ಮಿಷನ್ ಡೀಟೇಲ್ಸಿಗೆ ಬನ್ನಿ. ಅದರಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ತರಗತಿಯ ಮಗುವಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕೋ ಆ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಕ್ಕಳ ಒಂದು ಲೀಸ್ಟಲ್ಲಿ ಓಪನ್ ಆಗುತ್ತೆ. ಸೊ ನೀವೇನು ಮಾಡಿ ಯಾವ ಮಗುವಿನ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಆ ಮಗುವಿನ ಎನ್ರೋಲ್ಮೆಂಟ್ ನಂಬರ್ ಬ್ಲೂ ಕಲರ್ಲಿ ಕಾಣ್ತೈತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಮಗುವಿನ ಒಂದು ಮಾಹಿತಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲೂ ಕೂಡ ತೋರಿಸ್ತಾ ಇದೆ ನೋಡಿ, ಸ್ಟೂಡೆಂಟ್ ನೇಮ್ ಕರೆಕ್ಷನ್ ಇಸ್ ನಾಟ್ ಅಲೌಡ್ ಇನ್ ಕೇಸ್ ಆಫ್ ಆಧಾರ್ ಸಕ್ಸಸ್ಫುಲಿ ವೆರಿಫೈಡ್ ವಿತ್ ಮ್ಯಾಚ್ ಸ್ಕೋರ್ 100%. ಯಾರು ಇರ್ತೋ ಅವ್ರದ್ದು ನೇಮ್ ಅಪ್ಡೇಟ್ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಈ ಮಗುವಿನ ಸ್ಕೋರ್ ಎಷ್ಟಿದೆ ಅಂತ ಕೂಡ ಅಲ್ಲಿ ತೋರಿಸುತ್ತೆ. ಓಕೆನಾ. ಸೊ ಇಲ್ಲಿ ಈ ಒಂದು ಡೀಟೇಲ್ಸಲ್ಲಿ ಏನು ಫ್ರೀಸ್ ಆಗಿದೆಯೋ ಆ ಎಲ್ಲ ಮಾಹಿತಿನ ಅಪ್ಡೇಟ್ ಮಾಡೋದಕ್ಕೆ ಬರೋದಿಲ್ಲ. ಯಾವೆಲ್ಲ ಮಾಹಿತಿನ ಅಪ್ಡೇಟ್ ಮಾಡಬೇಕಂದ್ರೆ ನೋಡಿ, ಡೇಟ್ ಆಫ್ ಬರ್ತ್, ಇಲ್ಲೂ ಕೂಡ ಈ ಒಂದು ಆಪ್ಷನಲ್ಲಿ ಕೂಡ ನಾವು ಡೇಟ್ ಆಫ್ ಬರ್ತನ್ನು ಅಪ್ಡೇಟ್ ಮಾಡ್ಕೊಳ್ಬೋದು, ಜೆಂಡರನ್ನು ಅಪ್ಡೇಟ್ ಮಾಡ್ಬೋದು, ರಿಲಿಜಿಯನ್ನು, ನ್ಯಾಷನಾಲಿಟಿ, ಸೋಷಿಯಲ್ ಕ್ಯಾಟಗರಿಯನ್ನು ಕೂಡ ನಾವು ಅಪ್ಡೇಟ್ ಮಾಡ್ಬೋದು. ಕ್ಯಾಸ್ಟನ್ನು ನೀವು ಹಾಕಿಲ್ಲ ಅಂದರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೂಡ ಹಾಕ್ಬೋದು. ಕ್ಯಾಸ್ಟ್ ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಜೊತೆಗೆ ಮಗುವಿನ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಗುವಿನ ಅಡ್ರೆಸ್ಸು. ಓಕೆನಾ. ನಾವು TC ಇಶ್ಯೂ ಮಾಡುವ ಸಂದರ್ಭದಲ್ಲಿ ಈ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ತೀವಿ. ಸೊ ಈಗ ಅವಕಾಶ ಕೊಟ್ಟಿದ್ದಾರೆ, ಮುಂದೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಸೊ ಈಗ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನೀವು ಸದುಪಯೋಗಪಡಿಸ್ಕೊಂಡು ಎಲ್ಲ ಮಕ್ಕಳ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ ಅಡ್ರೆಸ್ಸನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಯಾವ TC ಬಂದಿರ್ತಾವಲ್ಲ ಅಂಥ ಸಂದರ್ಭದಲ್ಲಿ ಹಳೆ ಶಾಲೆಯ ಅಡ್ರೆಸ್ಸೇ ಇರ್ತದೆ ಕೆಲವು TCಗಳಲ್ಲಿ. ಅಂಥ ಶಾಲೆ ಇರ್ತಕ್ಕಂಥವ್ರು ದಯವಿಟ್ಟು ಒಂದಿಷ್ಟು ಮಕ್ಕಳ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಂಡು ನೀವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಡಿ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಓಕೆ ಕೊಟ್ಟರೆ ಆ ಮಕ್ಕಳ ಒಂದು ಮಾಹಿತಿ ಕೂಡ ಇಲ್ಲಿ ಸಕ್ಸಸ್ ಆಗಿ ನೋಡಿ, ಸ್ಟೂಡೆಂಟ್ ಅಡ್ರೆಸ್ ಡೀಟೇಲ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆನಾ. ಸೊ ಈ ರೀತಿ ನೀವು ಮಕ್ಕಳ ಮಾಹಿತಿಯನ್ನು ಸದ್ಯ ಬಿಟ್ಟಿರ್ತಕ್ಕಂಥ ಆಪ್ಷನ್ಸ್ ಉಪಯೋಗಿಸ್ಕೊಂಡು ಸುಲಭವಾಗಿ ಡಾಟಾ ಕರೆಕ್ಷನ್ಸನ್ನು ಮಾಡ್ಕೋಬೋದು. ಓಕೆನಾ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟ್ ಪಡಿತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.